ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿಯ ಕಿತ್ತಾಟ ಈಗ ಯಾವ ಹಂತಕ್ಕೆ ಬಂದಿದೆ ಅಂತಂದ್ರೆ, ಮೊದಲೆಲ್ಲ ಮುಖ್ಯಮಂತ್ರಿ ಆಗಬೇಕು ಇಂಥವರು ಅನ್ನುವಂಥ ಅಭಿಪ್ರಾಯಗಳು ಬರ್ತಾ ಇದ್ರೆ, ಈಗ ಅದು ಒಂದು ಹಂತ ಮುಂದಕ್ಕೆ ಹೋಗಿದೆ. ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡದೇ ಇದ್ರೆ ಮುಂದಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದೇ ಇಲ್ಲ ಅಂತ ಕಾಂಗ್ರೆಸ್ನ ಶಾಸಕರೇ ಬೆದರಿಕೆ ಹಾಕೋ ಮಟ್ಟಿಗೆ ಈ ಬೆಳವಣಿಗೆ ಬದಲಾಗಿದೆ. ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಇತ್ತೀಚೆಗೆ ಸಭೆ ಸೇರಿದ್ರು, ಪಾರ್ಟಿ ಮಾಡಿದ್ರು. ಪಾರ್ಟಿಯಲ್ಲೊಂದು ಮೀಟಿಂಗ್, ಚರ್ಚೆಗಳಾಯಿತು. ಚರ್ಚೆಯ ನಂತರ ಶಾಸಕರು ಮಾತನಾಡಿದ್ದು ಬೆದರಿಕೆಯ ಧ್ವನಿ ಕಾಣಿಸ್ತಾ ಇದೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗದೇ ಇದ್ದರೆ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಭವಿಷ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಇದು ಎಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಬಜೆಟ್ ಅಧಿವೇಶನದ ಬಳಿಕ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಬೀಸುವಂತ ಮುನ್ಸೂಚನೆ. ಅಧಿಕಾರ ಹಂಚಿಕೆಗೆ ಪಟ್ಟು ಹಿಡಿದಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಆಪ್ತರು. ಬಜೆಟ್ ಮಾರ್ಚ್ 6ನೇ ತಾರೀಕು ಅದಾದ ನಂತರ ಬೆಳವಣಿಗೆಗಳು ದೆಹಲಿಗೆ ಶಿಫ್ಟ್ ಆಗಬಹುದು ಅನ್ನೋ ಸಾಧ್ಯತೆ. ಅಧಿಕಾರ ಹಂಚಿಕೆಯ ಗೊಂದಲ ಮುಂದುವರೆದರೆ ಕಾಂಗ್ರೆಸ್ಗೆ ಕಷ್ಟ. ಇದು ನಾವು ಹೇಳ್ತಾ ಇರೋದಲ್ಲ, ಇದನ್ನು ಹೇಳ್ತಾ ಇರೋದು ಕಾಂಗ್ರೆಸ್ನ ಶಾಸಕರೇ. ಈ ಗೊಂದಲ ಮುಂದುವರೆದರೆ ಸರ್ಕಾರ ಅಧಿಕಾರಕ್ಕೆ ಬರಲ್ಲ. ಬದಲಾವಣೆಯಾಗದೇ ಇದ್ರೆ ಮುಂದಕ್ಕೆ ಕಾಂಗ್ರೆಸ್ಗೆ ಭವಿಷ್ಯ ಇಲ್ಲ. ಡಿಕೆಶಿ ಅವರ ಪರಮಾಪ್ತ ಶಾಸಕ ಮಾಗಡಿ ಬಾಲಕೃಷ್ಣ ಈ ಮಾತನ್ನು ಹೇಳಿರು. ಆ ಮೂಲಕ ಅಧಿಕಾರದ ಹಂಚಿಕೆಯಾಗ್ಲಿ ಬದಲಾವಣೆಯಾಗ್ಲಿ ಅಂತ ನೇರವಾಗಿ ಒತ್ತಡಗಳನ್ನು ಹಾಕೋದಕ್ಕೆ ಶುರು ಮಾಡಿದ್ದಾರೆ. ನೇರವಾಗಿ. ಮೊದಲೆಲ್ಲ ಬಹಿರಂಗವಾಗಿ ಮಾತುಗಳು ಬರ್ತಾ ಇರಲಿಲ್ಲ. ಈಗ ಬರ್ತಾ ಇರೋದು ನೇರವಾಗಿ ಬೆದರಿಕೆಯ ಸಂದೇಶ. ಇದು ಅಭಿಪ್ರಾಯವೂ ಅಲ್ಲ, ಒತ್ತಡವೂ ಅಲ್ಲ, ಬೆದರಿಕೆಯ ಸಂದೇಶ ಕಾಂಗ್ರೆಸ್ ಶಾಸಕರಿಂದ ಬರ್ತಾ ಇರೋದು. ನೀವು ಬದಲಾವಣೆ ಮಾಡದಿದ್ರೆ ಅಧಿಕಾರಕ್ಕೆ ಬರಲ್ಲ ರೀ, ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ನಾವು ಸೋಲ್ತೀವಿ ಅನ್ನೋದನ್ನು ಓಪನ್ ಆಗಿ ಹೇಳ್ತಾ ಇದ್ದಾರೆ. ನಾನು ನಾಡಿದ್ದಿರಲ್ಲ, ಅದಕ್ಕೆ ಇವತ್ತೇ ಅರೇಂಜ್ ಮಾಡಿದೆ. ಒಂದ್ 4-5 ಜನ ಮಾತ್ರ ಇಲ್ಲಿ ಇದ್ದೀವಿ, ಡೆಲ್ಲಿಗೆ ಹೋದಂತವ್ರು, ಎಲ್ಲರೂ ಏನು ಇರ್ಲಿಲ್ಲ ಇಲ್ಲಿ. ಬಟ್ ಇಲ್ಲಿ ಚರ್ಚೆ ಆಗಿದ್ದ ವಿಚಾರ ಏನು ಅಂತಂದ್ರೆ, ಇವತ್ತಿನ ಸ್ಥಿತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ ನಮ್ಮ ಪಾರ್ಟಿ ಮುಂದೆ ಸರ್ಕಾರ ಬರೋದು ಕಷ್ಟ. ಏನಾದ್ರೂ ಇದಕ್ಕೊಂದು ಹೈಕಮಾಂಡ್ ಅಂತಿಮವಾದಂತ ರೂಪವನ್ನ ಎಳಿಬೇಕು, ಅದನ್ನ ಎಳಿಬೇಕು ಅಂತ ಒತ್ತಾಯ ಮಾಡ್ಬೇಕು ನಾವು ಅಂತಕ್ಕಂಥ ತೀರ್ಮಾನ ಆಯ್ತು. ಡೆಲ್ಲಿ ಯಾತ್ರೆ ಅಂತಲ್ಲ, ಈಗ ಅವ್ರೇನು ಹೈಕಮಾಂಡ್ ಅವ್ರೇನಲ್ಲಿ ನಿದ್ದೆ ಮಾಡ್ತಾ ಇಲ್ಲ, ಅವ್ರಿಗೆ ಗೊತ್ತಿದೆ ಕರ್ನಾಟಕದಲ್ಲಿ ನಡೀತಾ ಇದೆ ಅಂತ. ಅದೇ ಅದು ಹೈಕಮಾಂಡ್ ಹೇಳ್ತಾ ಅಲ್ವಾ, ಒಂದು ತೀರ್ಮಾನ ಮಾಡಿ ಅಂತ. ಅಧ್ಯಕ್ಷರನ್ನು ಬದಲಾಯಿಸ್ತಾರೋ ಸಿಎಂ ಬದಲಾಯಿಸ್ತಾರೋ ಅದು ಹೈಕಮಾಂಡ್ ತೀರ್ಮಾನ. ಬಟ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಲ್ಲ, ನಮಗೆ ಗೊಂದಲ ತೆರೆ ಎಳಿಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಬಾಲಕೃಷ್ಣ ಸಾಹೇಬ್ರವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಿಕ್ಕೆ ನಾವೆಲ್ಲ ಸೇರಿದ್ದಂಥದ್ದು. ಅವರು ನಮ್ಮನ್ನು ಆಹ್ವಾನಿಸಿದ್ರು, ನಾವೆಲ್ಲ ಹೋಗಿದ್ದು. ಎಲ್ಲರೂ ಸೇರಿದಾಗ ರಾಜಕೀಯದ ಬಗ್ಗೆನೂ ಮಾತನಾಡ್ತೀವಿ. ಅದೆಲ್ಲ ಮಾತಾಡಿಲ್ಲ ಆದರೆ ಸುಳ್ಳಾಗುತ್ತೆ. ಒಂದಂತೂ ನಿಜ, ಅದು ಹೈಕಮಾಂಡ್ ಅವ್ರು ತೆಗೆದುಕೊಂಡಂತ ನಿರ್ಧಾರ, ಅವ್ರು ತೆಗೆದುಕೋತಾರೆ ಅಂತ ನಾವು ಭಾವಿಸ್ತೇವೆ. ಬಾಲಕೃಷ್ಣ ಅವ್ರ ಬರ್ಡೇ ಇತ್ತು, ಅಲ್ಲೆಲ್ಲ ಸೇರಿದ್ವಿ. ಹಾಗೆ ಇದೇ ಈ ವಿಚಾರ ಚರ್ಚೆಗೆ ಬಂತು. ನಿತ್ಯ ಮಾಧ್ಯಮಗಳಲ್ಲಿ ಈ ನಾಯಕತ್ವದ ಗೊಂದಲ ನಡೀತಾ ಇದೆ, ಇದಕ್ಕೇನಾದ್ರು ಎಲ್ಲರೂ ಸೇರಿ ತೆರೆ ಎಳಿಸ್ಬೇಕು ಹೈಕಮಾಂಡ್ ಮುಖಾಂತರ, ಇದಕ್ಕೊಂದು ಸ್ಪಷ್ಟ ಸಂದೇಶ ಕೊಡಿ ಅಂತ ಕೇಳಬೇಕು ಅನ್ನುವಂಥದ್ದು ಚರ್ಚೆ ಆಗಿದೆ. ಬರ್ತ್ಡೇ ಪಾರ್ಟಿ ಸೇರಿದ್ವಿ, ಮುಗೀತು. ಅಷ್ಟಕ್ಕೆಲ್ಲ ನೀವು ಅದು ಇದು ಇದು ಅದು ಅಂತ ಏನಂತ ಇದ್ರು ಅದೆಲ್ಲ ಏನಿಲ್ಲ. ಊಟ ಮಾಡಿದ್ರಿಂದನೋ ಸಿಎಂ ಅವ್ರ ಬದಲು ಆಗಲ್ಲ, ಇನ್ನೊಬ್ರು ಸಿಎಂ ಆಗಲ್ಲ. ನಾನು DCM ಪರ ಇದ್ರೂ ಸಿಎಂ ಪರನೂ ಇದ್ದೀನಿ. 136 ಜನ DCM ಸಿಎಂ ಪರ ಇದೀವಿ. ಡಿ ಕೆ ಶಿವಕುಮಾರ್ ಒಂದು ಬಾರಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಆಸೆ. ಹೈಕಮಾಂಡ್ ಅವ್ರಿಗೆ ಆಲ್ರೆಡಿ ಏನೇನು ಹೇಳ್ಬೇಕು ಹೇಳಿದ್ವಿ. ಸಾಧ್ಯವಾದ್ರೆ ಹೈಕಮಾಂಡ್ ಅವ್ರನ್ನ ಭೇಟಿ ಮಾಡ್ತೀವಿ, ಏನು ಸಮಸ್ಯೆ ಏನಿಲ್ಲ. ಶಾಸಕರು ಬಾಲಕೃಷ್ಣರವರ ಹುಟ್ಟುಹಬ್ಬ ಊಟಕ್ಕೆ ಬನ್ನಿ ಅಂತ ಕರೆದಿದ್ರು, ಊಟ ಮಾಡ್ಕೊಂಡು ಬಂದ್ವಿ. ಅದನ್ನ ಬಿಟ್ಟು ರಾಜಕೀಯ ಚರ್ಚೆ ಏನೂ ಆಗಲಿಲ್ಲ. ಏನ ಆ ಥರ ಯಾವುದು ರಾಜಕೀಯ ಸಂಬಂಧಪಟ್ಟಂತ ಚರ್ಚೆ ಆಗಲಿಲ್ಲ. ಊಟಕ್ಕೆ ಸೇರಿದ್ವಿ. ಬಾಲಕೃಷ್ಣ ಸರ್ದು ಇನ್ವಿಟೇಷನ್ ಮೇಲೆ ಸೇರಿದ್ವಿ. ಯಾಕಂದ್ರೆ ಅವ್ರದ್ದು ಬರ್ತ್ಡೇ ಇತ್ತಲ್ಲ, ನಾಳೆ ಬರ್ತ್ಡೇ ಇರೋದ್ರಿಂದ ಅವ್ರೊಂದು ಸೆಲೆಬ್ರೇಷನ್ ಮಾಡಬೇಕು ಅಂತ ನಮ್ಗೆಲ್ಲರಿಗೂ ಡಿನ್ನರಿಗೆ ಕರೆದಿದ್ರು. DCM ಬೆಂಬಲಿತ ಅಥವಾ CM ಬೆಂಬಲಿತ ಅನ್ನೋ ಹೇಳೋಕ್ಕಿಂತ ಹೆಚ್ಚಾಗಿ ಎಲ್ಲರೂ ಕಾಂಗ್ರೆಸ್ ಶಾಸಕರೇ ಇದ್ದಿದ್ದು. ಅದರಲ್ಲಿ ಅಂದರೆ ಅವ್ರದ್ದೇ ಆದಂಥ ಅಭಿಪ್ರಾಯಗಳು ಸುಮಾರು ಜನಕ್ಕಿದೆ, ಅಷ್ಟೇ, ಬೇರೆ ಏನೂ ಇಲ್ಲ. DCM ಬಗ್ಗೆ ನಾನು ಸುಮಾರು ಸತಿ ಹೇಳಿದ್ದೀನಿ, ಅವ್ರಿಗೆ ಒಳ್ಳೇದಾಗಬೇಕು ಅಂತ ಖಂಡಿತ ಬಯಸ್ತೀನಿ. ಅವರು CM ಆದರೆ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಅಷ್ಟೇ. ಡೆಲ್ಲಿಗೆ ಹೋಗುವಂಥ ವಿಚಾರ
ಇಲ್ಲಿ ಉಳಿದ ಶಾಸಕರ ಹೇಳಿಕೆಗಳಿಗಿಂತ ನನಗೆ ಬಹಳ ಪ್ರಮುಖ ಅಂತ ಅನಿಸ್ತಾ ಇರೋದು ಅದು ಮಾಗಡಿ ಬಾಲಕೃಷ್ಣ ಅವರ ಹೇಳಿಕೆ. ಉಳಿದವರ ಹೇಳಿಕೆಗಳಲ್ಲಿ ಅಭಿಪ್ರಾಯಗಳಿದ್ದಾವೆ, ಬೇಡಿಕೆಗಳಿದ್ದಾವೆ. ಮಾಗಡಿ ಬಾಲಕೃಷ್ಣ ಅವರ ಹೇಳಿಕೆಗಳಲ್ಲಿ ಬೆದರಿಕೆ ಇದೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡದೇ ಇದ್ರೆ ಅಥವಾ ಹೀಗೆ ಮುಂದುವರೆದ್ರೆ ಅಂತಂದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಅಂತ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ ಮುಂದೆ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾರೆ ಅವರು. ಆಡಳಿತ ಪಕ್ಷದ ಶಾಸಕ ನೇರವಾಗಿ ಹೇಳ್ತಾ ಇರೋದು ಈಗಿನ ಆಡಳಿತ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಗೊಂದಲದಿಂದ ಕೂಡಿದಂತ ಸರ್ಕಾರ ಇದೆ ಅಂತ ಹೇಳ್ತಾ ಇರೋದು ಅವರು. ಸೊ ಕ್ಲಿಯರ್ ಮೆಸೇಜು, ಬದಲಾವಣೆ ಮಾಡದಿದ್ರೆ ಭವಿಷ್ಯ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.